ಸೊ ಇವಾಗ ನಿಮ್ಮಿಬ್ಬರ ಬಗ್ಗೆ ಮಾತಾಡೋಣ. ಬಿಕಾಸ್ ನಿಮ್ಮಿಬ್ಬರು ಬಾಂಡ್ ತುಂಬಾ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ, ಇನ್ ಸೀರಿಯಲ್ ಅಲ್ಲೂ ಚೆನ್ನಾಗಿದೆ. ಸೊ ಹಾಗಾಗಿ ಇವಾಗ ನಿಮ್ಮಿಬ್ಬರ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಸ್ಟ್ ಅವ್ರು ನೀವು ನೋಡಿದ್ದು ಯಾವಾಗ, ಎಲ್ಲಿ, ಯಾವ ಕಲರ್ ಡ್ರೆಸ್ ಅಲ್ಲಿ ಇದ್ರು ನೆನಪಿದ್ಯಾ? ಇವ್ರನ್ನ ಫಸ್ಟ್ ನೋಡಿದ್ದು ಇದು ಆಡಿಷನ್ ಅಲ್ಲ, ಇದು ಏನು ಒಂದು ಇದ್ರ ತರ ಮಾಡಿದ್ದು, ಏನದು ವರ್ಕ್ಶಾಪ್ ತರ ಮಾಡಿದ್ದು. ವರ್ಕ್ಶಾಪ್ ಅಲ್ಲಿ ಸೀರಿಯಲ್ ವೈಟ್ ಅಂಡ್ ಬ್ಲಾಕ್ ಜರ್ಕಿನ್ ಜೊತೆ ರೆಡ್ ಕಲರ್ ಟಾಪ್. ಇಲ್ಲ, ವೈಟ್ ಅಂಡ್ ಬ್ಲಾಕ್ ಜರ್ಕಿನ್, ಇದು ಜರ್ಕಿನ್ ಅಂತಿದ್ದು, ಸ್ವೆಟ್ರು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳಿದ್ದು. ಯಪ್ಪ, ಬ್ಲೂ ಕಲರ್ ಡ್ರೆಸ್ ಒಬ್ಬ ಎಷ್ಟು ಚಂದ ಸುಳ್ಳು ಹೇಳ್ತಾರೆ. ಹಾ, ಓಕೆ. ನೀವು ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು ಯಾವ ಡ್ರೆಸ್ ಅಲ್ಲಿ? ನಾನು ಫಸ್ಟ್ ಟೈಮ್ ನೋಡಿದ್ದು ಅದೇ ವರ್ಕ್ಶಾಪ್ ಅಲ್ಲಿ. ಅಣ್ಣಯ್ಯ ಸೀರಿಯಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಮ್ಗೆ ವರ್ಕ್ಶಾಪ್ ಮಾಡಿಸಿದ್ರು. ಸೊ ಅಲ್ಲಿ ನೋಡಿದ್ದೆ, ಒಂದು ಪೋನಿ ಹಾಕೊಂಡ್ ಬಂದಿದ್ಲು. ಇಲ್ಲ, ಯೋಚನೆ ಮಾಡ್ತೀನಿ ನಾನು ಏನ್ ಹಾಕೊಂಡ್ ಬಂದಿದ್ದೆ ಅಂತ. ಆಮೇಲೆ ಡ್ರೆಸ್ಸು ಕ್ರೀಮ್ ಕಲರ್ ಟಾಪು, ಬ್ಲ್ಯಾಕ್ ಪ್ಯಾಂಟ್ ಅನ್ಸುತ್ತೆ. ಇಬ್ರು ತಪ್ಪ? ಇಲ್ಲ, ರಾಂಗಾ? ರಾಂಗ್. ನೀವು ಅವ್ರು ಕರೆಕ್ಟ್ ಆಗಿ ಹೇಳಿಲ್ಲ, ಅವ್ರು ನಿಮ್ ಕರೆಕ್ಟ್ ಆಗಿ ಹೇಳಿದ. ಸರಿಯಾಗಿದೆ. ಇದು ಬಾಂಡಿಂಗ್. ನಾ ಹೇಳೋದ್ರಲ್ಲೂ ಕಾನ್ಫಿಡೆಂಟ್ ಆಗಿ ಹೇಳಿದ್ದೀನಿ. ಅದು ಸುಳ್ಳು. ಸರಿ, ಇಬ್ರು ಜೊತೆಲಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ, ಯಾವ್ದಾದ್ರು ಹಬ್ಬ ಸೆಲೆಬ್ರೇಟ್ ಮಾಡಿದಾರ ಜೊತೆಲಿ ಇಬ್ರು? ಹಬ್ಬ ಎಲ್ಲ ಸೆಟ್ ಎಲ್ಲ ಮಾಡ್ತಿದ್ವಿ. ಯಾವ್ದೋ ಹಬ್ಬ ಇದ್ದಾಗ ಸೆಟ್ ಅಲ್ಲಿ ಇದ್ವಿ. ಯಾವ್ದು ಸಂಕ್ರಾಂತಿ ಲಾಸ್ಟ್ ಇಯರ್. ಸೊ ಇಬ್ರಲ್ಲಿ ತರ್ಲೆ ಯಾರು, ಸೈಲೆಂಟ್ ಯಾರು? ನಾನು ಸೈಲೆಂಟು, ಆಬ್ವಿಯಸ್ಲಿ. ನಮ್ ಚೋಟು ಸುಮ್ಮನೆ ಇರು, ತುಂಬಾ ತರ್ಲೆ ಅವಳು. ಇದು ನಾನು ಒಪ್ಕೊಳ್ತೀನಿ. ತುಂಬಾ ಪಟ ಅಂತ ಓಡಾಡ್ಕೊಂಡಿರೋಳು ಅವಳೆ. ಹೌದಾ? ನಾನ್ ತರ್ಲೆ ಒಪ್ಕೋತೀನಿ, ಇವ್ರು ಸೈಲೆಂಟ್ ನಾನು ಒಪ್ಕೊಳ್ಳಲ್ಲ. ಅಷ್ಟೊಂದು ಮಾತಾಡ್ತಾರ? ಅವರು ತರ್ಲೆ ಮಾಡ್ತಾರ? ತರ್ಲೆ ಮಾಡಲ್ಲ, ನಂತರನೇ ಮಾತಾಡ್ತಾರೆ. ಇಲ್ಲಿ ಕಮ್ಮಿ ಮಾಡಿದಾರೆ ಅಷ್ಟೇ. ಓಕೆ. ಜೊತೆಲಿ ಯಾವ್ದಾದ್ರು ಟ್ರಿಪ್ ಹೋಗಿದ್ರಾ ಅಥವಾ ಟ್ರಿಪ್ ಪ್ಲಾನ್ ಮಾಡಿದ್ರು ಕ್ಯಾನ್ಸಲ್ ಮಾಡಿದ್ಯಾ? ಪ್ಲಾನ್ ತುಂಬಾ ಆಗಿದೆ, ಯಾವ್ದಕ್ಕೂ ಹೋಗಿಲ್ಲ ಅಷ್ಟೇ. ಹೌದಾ? ಎಷ್ಟು ಪ್ಲಾನ್ ತುಂಬಾ ಆಗಿದೆ. ಏನು ನಾವೆಲ್ಲ ಪ್ಲಾನ್ ಹಾಕಿ, ಅಕ್ಕಂದಿರು, ಪ್ರೊಡ್ಯೂಸರ್ ಆಂಟಿ ಎಲ್ಲ ಪ್ಲಾನ್ ಹಾಕಿದ್ದು ವಂಡರ್ಲಾಗ್ ಹೋಗೋಣ ಅಂತ. ಅದು ನಂದು ಎಕ್ಸಾಮ್ ಆಗ್ಲಿ ಅಂತ ಕಾಯ್ತಿದ್ರು. ನನ್ನ 9th ಎಕ್ಸಾಮ್ ಆಯ್ತು, ಆಮೇಲೆ ಮತ್ತೆ ಟೆಸ್ಟ್ ಸ್ಟಾರ್ಟ್ ಆಯ್ತು, ಆಮೇಲೆ ಅಣ್ಣನ ಜಾತ್ರೆ ಸ್ಟಾರ್ಟ್ ಆಯ್ತು. ಅದ್ ಹಂಗೆ ಮುಂದಕ್ಕೆ ಹೋಗಿ ಎಲ್ಲ ಹಾಳಾಯ್ತು. ಕ್ಯಾನ್ಸಲ್ ಟ್ರಿಪ್ ಅಷ್ಟೇ. ಸೊ ಎಲ್ಲೂ ಹೋಗಿಲ್ಲ. ಸೊ ಜೊತೆಲಿದ್ದಾಗ ತುಂಬಾ ಫೋನ್ ಯೂಸ್ ಮಾಡೋದು ಯಾರು? ನೀನು ಯಾವಾಗ್ಲೂ ಫೋನಲ್ಲೇ ಇರ್ತಾಳೆ. ನಾನು ಅಟ್ಲೀಸ್ಟ್ ಮಾತಾಡ್ತಾ ಇರ್ತೀನಿ ನಮ್ಮ ಅಕ್ಕಂದಿರ ಜೊತೆ, ಇವ್ರು ಫೋನಲ್ಲೇ ಇರ್ತಾರೆ. ಯಾಕೆ ಅಂತ ಕೇಳಲ್ಲ ಬಿಡಿ, ನಾನು ಅದೆಲ್ಲ ನಿಮ್ ಫೋನ್ ಎಲ್ಲ ಇವಾಗ ಚೆಕ್ ಮಾಡಲ್ಲ, ಡೋಂಟ್ ವರಿ, ನಾನು ಅಷ್ಟೊಂದೆಲ್ಲ ಏನ್ ಕೇಳಲ್ಲ. ಸೊ ಇವಾಗ ಯಾವ ವಿಷಯಕ್ಕೆ ಒಬ್ರಿಗೊಬ್ರು ತುಂಬಾ ಕೋಪ ಮಾಡ್ಕೋತೀರಾ? ವಿಷಯಕ್ಕ? ಹಾ, ಜಗಳ ಮಾಡ್ತೀರಾ ಇಬ್ರು ಕಿತ್ತಾಡ್ಕೊಂಡಿರೋದು, ಕೋಪ ಮಾಡ್ಕೊಂಡಿರೋದು, ಜಗಳ ಮಾಡಿರೋದು, ಮುನ್ಸ್ಕೊಂಡಿರೋದು, ಆ ಥರದ್ದೇನಾದ್ರು? ಇಲ್ಲ, ಯಾವಾಗ್ಲೂ ಖುಷಿಯಾಗೇ ಇರ್ತೀವಿ ಸೈಡ್ ತುಂಬಾ. ಎಷ್ಟು ಒಳ್ಳೆ ಹುಡುಗಿರು, ಜಗಳ ಮಾಡ್ಕೊಳ್ಳಲ್ವಂತೆ. ವಾವ್, ಸೂಪರ್. ಅದು ಅವಾಗ ಹಾಡ್ತೀವಿ, ತುಂಬಾ ಜಾಸ್ತಿ ಆಗಕ್ ಬಿಡಲ್ಲ ಅಷ್ಟೇ. ನಿಮ್ 4 ಜನ ತಂಗಿರಿದಿರಲ್ಲ, ಸೊ ನಿಮ್ 4 ಜನದಲ್ಲಿ ಯಾರು ತುಂಬಾ ಬೇಗ ಕೋಪ ಮಾಡ್ಕೊಳ್ಳೋದು? ಕೋಪನಾ? ನಮ್ ದೊಡ್ಡ ಕರತ್ನ. ನಾನು ಅವಳು 1 ಸೆಕೆಂಡ್ ಬಿಟ್ಟು, ನೀನ್ ಮಾತಾಡ್ತೀಯ ಇಲ್ವಾ, ಮಾತಾಡಲ್ವಾ, ಬೇಕಾಗಿಲ್ಲ ನಾನೇ ಮಾತಾಡ್ಸ್ತೀನಿ ನಿನ್ನ, ಇಷ್ಟೇ ನಮ್ದು ಜಗಳ. ಓಕೆ. ಜೊತೆಲಿ ಯಾವತ್ತಾರು ಶಾಪಿಂಗ್ ಹೋಗಿದ್ದೀರಾ, ಶಾಪಿಂಗ್ ಮಾಡಿದಾರಾ ಜೊತೆಲಿ? ಇಲ್ವಾ? ಹೊರಗಡೆ ಹೋಗಿದ್ದೀರಾ ಅಟ್ಲೀಸ್ಟ್ ಇಬ್ರು ಜೊತೆಲಿ? ಚಾನ್ಸೇ ಇಲ್ಲ. ಅಯ್ಯೋ. ಓಕೆ. ನಿಮ್ಗೆ ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು? ಎಲ್ಲ ಗುಣನೂ ಇಷ್ಟ. ಹಿಂಗೆಲ್ಲ ಹೇಳ್ಬಾರ್ದು, ಇಷ್ಟೊತ್ತೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಟಕ ಆನ್ಸರ್ ಮಾಡ್ಬಿಟ್ಟು ಎಲ್ಲ ಇಷ್ಟ ಅನ್ಬಿಟ್ಟು ನೀವು ಈ ತರ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಕೇಳಿದ್ರೆ ನನ್ನ ತಲೆ ಒಳಗೆ ಅವ್ರಲ್ಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ಯಾವ್ದದು ಅಂತ ಕೇಳಿದೆ. ಯೋಚನೆ ಮಾಡಿ. ಅಕ್ಕ ಫಸ್ಟ್, ಆಗ್ಲಿಂದ ನಾನೇ ಫಸ್ಟ್ ಆನ್ಸರ್ ಮಾಡಿ, ಇವಾಗ ಅವ್ಳು ಫಸ್ಟ್. ಅವಳು ಕ್ಯೂಟ್ ಆಗಿ ಮಾತಾಡೋದೇ ನಂಗೆ ತುಂಬಾ ಇಷ್ಟ. ಅವ್ರು ಸೈಲೆಂಟ್ ಆಗಿರೋದೇ ನಂಗೆ ತುಂಬಾ ಇಷ್ಟ. ಇಷ್ಟ ಆಗದೆ ಇರೋ ಗುಣ ಯಾವುದು? ಯಾವುದು ಇಲ್ಲ. ಅಕ್ಕ ಫಸ್ಟ್ ಅಂತ. ಸರಿ, ಅಕ್ಕ ನೀವೇ ಹೇಳಿ. ಇಲ್ಲ, ಒಳ್ಳೆ ಹುಡುಗಿ, ಅವಳು ಯಾವ ಗುಣನೂ ಇಷ್ಟ ಇಲ್ಲ ಅಂತಿಲ್ಲ. ಹೌದಾ? ಓಕೆ. ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಸೀಕ್ರೆಟ್ ನಿಮಗೆ ಗೊತ್ತಿದ್ರೆ ಏನು? ಸೀಕ್ರೆಟಾ? ಎಂತ ಸೀಕ್ರೆಟು ಇಲ್ಲ. ಅಥವಾ ನಿಮ್ಗೆ ಗೊತ್ತಿಲ್ವಾ ಸೀಕ್ರೆಟ್ಸ್ಗಳು? ಅವ್ರ ಬಗ್ಗೆ ನಿಂಗೆ ಏನು ಸೀಕ್ರೆಟ್ಸ್ ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ಎಷ್ಟು ಚಂದ ಮೇಂಟೈನ್, ಸೀಕ್ರೆಟ್ ಎಷ್ಟು ಚಂದ ಮೇಂಟೈನ್ ಮಾಡಿದಿರಾ ಇಬ್ರು. ಸೀಕ್ರೆಟ್ ಏನು ಇಲ್ಲ, ತುಂಬಾ ಸ್ಮಾರ್ಟ್ ಇದ್ದೀರಾ ಇಬ್ರು. ನಮ್ ದೊಡ್ಡಕ್ಕ ಬಿಟ್ರೆ ಇನ್ನೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಅವ್ಳು ಬಾಯ್ ಬಡ್ಕಿ ಎಲ್ಲ ಹೇಳ್ಬಿಡ್ತಾಳೆ ನನ್ನ ಹತ್ರ. ಹೌದಾ?
ಅವಳು ನಾನು ಒಂಥರ ಈ ಹೆಂಗಂದ್ರೆ ಹಾವು ಮುಂಗುಸಿ ಇದ್ದಂಗೆ. ಇವಾಗ ಕಿತ್ತಾಡ್ತೀವಿ, ನೆಕ್ಸ್ಟ್ ಟಾಮ್ ಅಂಡ್ ಜೆರಿ ಆಗಿರ್ತೀವಿ. ಅವಳು ಬಿಟ್ಟು ನಾನಿರೋದ, ನನ್ ಬಿಟ್ಟು ಅವಳಿರೋದ. ವಾವ್ ಸೂಪರ್. ತುಂಬಾ ರೀಲ್ಸ್ ಮಾಡೋದು ಯಾರು? ರೀಲ್ಸ್ ಮಾಡೋ ಹುಚ್ಚು ಯಾರಿಗಿರೋದು ನಿಮ್ಮ ಇಬ್ಬರಲ್ಲಿ? ಇವಳಿಗೆ ನನ್ ಡೇ ಫಸ್ಟ್ ಇಂದ ಅಕ್ಕ ರೀಲ್ಸ್ ಮಾಡೋಣ ಬರ್ರೆ, ನಾನು ಇವನ್ ಪ್ರಾಕ್ಟೀಸ್ ಕೂಡ ಮಾಡ್ಸಿದ್ನಿ ಇವ್ರಿಗೆ. ದೊಡ್ಡಕ್ಕಂಗೆ ಇಂಟ್ರೆಸ್ಟ್ ಇಲ್ಲ, ಸರಿ ಮಾಡೋಣ ಅಂತಿದ್ರು. ಸೆಕೆಂಡ್ ಪ್ರತೀಕ್ಷಾಕ್ಕ ಅವ್ರ ಒರಿಜಿನಲ್ ಹೆಸರು ಪ್ರತೀಕ್ಷಾಕ್ಕ, ಅವರಿಗಂತೂ ಇಂಟ್ರೆಸ್ಟ್ ಇಲ್ಲ. ಕಣೆ ಬೇಕಾದ್ರೆ ವಿಡಿಯೋಗ್ರಫಿ ಮಾಡ್ಕೊಡ್ತೀನಿ, ನಾನು ಮಾಡಲ್ಲ ಅಂತಿದ್ರು. ಆಯ್ತು ಅಕ್ಕ, ಇವ್ರಿಗೆ ಪ್ರಾಕ್ಟೀಸೇ ಮಾಡಿಸಿದೆ ಸ್ಟೆಪ್. ಅದು ಹೆಂಗಾಯ್ತು ಅಂದ್ರೆ, ನಾಳೆ ಮಾಡೋಣ, ಹೌದಾ ನಾಳೆ ಸರಿ, ನಾಳೆ ಅಕ್ಕ ಇವತ್ತು ಮಾಡೋಣ, ಇಲ್ಲ ಕಣೆ ಇವತ್ತು ನಂಗೆ ಶೂಟ್ ಇದೆ, ನಾನು ಹೋಗಿ ಬರ್ತೀನಿ, ಸಂಜೆ ಮಾಡೋಣ. ಅಕ್ಕ ಸಂಜೆ ಅಕ್ಕ, ಇಲ್ಲ ಕಣೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಫುಲ್ ನಾಳೆ ಮಾಡೋಣ. ಸೇಮ್ ರಿಪೀಟ್. ಆಮೇಲೆ ಒಂದಿನ ಏನೇ ಮಾಡ್ಬಿಟ್ಟೆ, ಬಿಟ್ಬಿಟ್ಟೆ. ಆಯ್ತು ನೀವು ರೀಲ್ಸ್ ಮಾಡ್ದಂಗ ನಾನ್ ಮಾಡ್ತೀನಿ, ಬಿಟ್ಟು. ಯಾಕ್ರಾಗವಿ ಪಾಪ ತಂಗಿ ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ರೆಡಿ ಆದಾಗ ರೀಲ್ಸ್ ಮಾಡ್ಬೇಕು ಅಂತ ನಾನು. ಅದ್ ಹೆಂಗ್ ಗೊತ್ತಾ, ಚೆನ್ನಾಗಿ ರೆಡಿ ಆದಾಗ ಅವ್ರು ಮಾಡಿರ್ತಾರೆ, ಇವ್ರು ಚೆನ್ನಾಗಿ ರೆಡಿ ಆದಾಗ ನಂದೇನೋ ಪ್ರಾಬ್ಲಮ್ ಇರುತ್ತೆ. ನಂದಿಲ್ಲ ಜಡೆ ಏನೋ ಆಗಿರುತ್ತೆ, ನಂದಿಲ್ಲ ಡ್ರೆಸ್ ಏನೋ ಸರಿ ಇರಲ್ಲ, ಕಲರ್ ಕಾಂಬಿನೇಷನ್ ಚೆನ್ನಾಗಿರಲ್ಲ, ಆ ತರ ಏನೋ ಆಗಿರುತ್ತೆ. ಅವಾಗ ಬಾ ರೀಲ್ಸ್ ಮಾಡೋಣ ಅಂತ ಕರೀತಾರೆ. ನಾನ್ ಹೆಂಗ್ ಹೋಗ್ಲಿ, ಹಂಗೂ ಒಂದೆರಡು ರೀಲ್ಸ್ ಮಾಡಿರ್ತೀನಿ, ಅದನ್ನ ಪೋಸ್ಟ್ ಮಾಡಿರಲ್ಲ. ಹಿಂಗೆಲ್ಲ ಮಾಡಬಾರ್ದು. ನಾನು ಹೇಳ್ತೀನಿ ಪಾಪ ಅವ್ರ ಜೊತೆ ರೀಲ್ಸ್ ಮಾಡಿ. ಇವಾಗ ಎಷ್ಟು ಚಂದ ರೆಡಿ ಆಗಿದ್ರಲ್ಲ, ಅವ್ರಿಗೋಸ್ಕರ ಒಂದು ರೀಲ್ಸ್ ಮಾಡ್ಬಿಡಿ ಅಷ್ಟೇ. ಇವಾಗ ನೀವು ಮಾಡ್ತೀರಾ ಜಡೆಲಿ? ನೀವು ಮಾಡಲ್ಲ, ಪಾಪ ಅವ್ರು ಚಂದ ರೆಡಿ ಆಗಿದಾರಲ್ವಾ, ಮಾಡ್ಬೇಕು. ಅವ್ರು ಚಂದ ರೆಡಿ ಆದಾಗ ನನ್ ಜೊತೆ ಮಾಡಲ್ಲ, ನಾನ್ ಚಂದ ರೆಡಿ ಆಗ್ದಾರೆ ನಾನ್ ಚಂದ ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ ಜಡೆ ಬೇಡ ಇವಾಗ ಸದ್ಯಕ್ಕೆ. ನಂಗ್ ಜಡೆ ಇಷ್ಟ, ಬಟ್ ಸ್ಕೂಲ್ಗೆ ಹೋಗಿ ಬರೋವರೆಗೂ ಮಾತ್ರ. ಹಾ, ಬಟ್ ಅದು ಕಾಟಿರೋದ್ರಲ್ಲಿ ನಿಮ್ಗೆ ಈ ಲುಕ್ಕಲ್ಲೇ ತಾನೇ ಎಲ್ಲರೂ ಇಷ್ಟಪಟ್ಟಿದ್ದು. ಮತ್ತೆ ಬಟ್ ಸರಿ ಆಯ್ತು, ನಾನು ಅವ್ರಿಗೆ ಹೇಳ್ತೀನಿ, ನನಗೋಸ್ಕರ ಅವ್ರ ಜೊತೆ ಒಂದು ರೀಲ್ಸ್ ಮಾಡಿ ಆಯ್ತಾ. ನಾಳೆ ಚಂದ ರೆಡಿ ಆಗ್ಬಿಟ್ಟು ಅವ್ರ ಜೊತೆ ಒಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡಬೇಕು. ನಾನು ಹೇಳಿದ್ದೀನಿ, ಓಕೆನಾ? ನಾನು ಅವ್ರಿಗೆ ಹೇಳಿದೆ, ನನಗೇನು ಕೊಡಲ್ವಾ ನೀವು? ಅಯ್ಯೋ ದೇವ್ರೆ, ಹಾಟೆ ಕೊಡ್ತೀನಿ. ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಣ್ಣ ಬೈಯಲ್ವಾ ನಿಮಗೆ ನಿಮ್ಮ ಹಾರ್ಟ್ ನನಗೆ ಕೊಟ್ಟರೆ? ಅವನೇ ಯಾಕೆ ಬೈತಾನೆ, ಮೂರ್ ತಂಗಿ ಸಾಕಲ್ಲ. ನಾನು ಯಾಕೆ ನಿಮ್ಮ ಅಣ್ಣನ ತಂಗಿ ಆಗ್ಲಿ? ನಾನು ತಂಗಿ ಆಗಲ್ಲ ನಿಮ್ಮ ತಂಗಿನೇ ತಾನೇ ತಂಗಿ ಆಗಲ್ಲ ನಿಮ್ಮ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ. ನಾನು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ. ಇಬ್ರು ಎಷ್ಟು ಚಂದ ಮಾತಾಡ್ತೀರಾ, ಎಷ್ಟು ಚಂದ ಕಾಣಿಸ್ತಿದ್ದೀರಾ. ನಿಮ್ಮ ಸೀರಿಯಲ್ ಎಷ್ಟು ಸೂಪರ್ ಡೂಪರ್ ಹಿಟ್ ಆಗ್ತಿದೆಯೋ, ಸೊ ಅದಕ್ಕಿಂತ ಜಾಸ್ತಿ ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ತುಂಬ ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಮಾಡಿ ಒಳ್ಳೆ ನಟಿಯರು ಅಂತ ಅನಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಲಕ್ಷ್ಮಿ, ಆದಷ್ಟು ಬೇಗ ನಿಮಗೆ ಜಾಸ್ತಿ 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 ದುಡ್ಡು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕರ್ನಾಟಕ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.